ಉಡುಪಿ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರು ಹೀಗೊಂದು ಪುಸ್ತಕ ಬಿಡುಗಡೆ. ಹಲಸನಾಡ ಸೂರಪ್ಪಯ್ಯನವರು 25 ವರ್ಷ ಆಗಬೇಕಾದ್ರೆ ಮುಂಚೆನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇರುವಾಗಲೇ ಧುಮುಕಿದವರು. ದೊಡ್ಡ ದೊಡ್ಡ ಗಾಂಧೀಜಿ ಸೇರಿ ದೊಡ್ಡ ದೊಡ್ಡ ನೇತಾರರು ಮಂಗಳೂರಿಗೆ ಬಂದಾಗ ಅವರ ಇಂಗ್ಲಿಷ್ ಭಾಷಣವನ್ನು ತರ್ಜುಮೆ ಮಾಡಿ ಕನ್ನಡಕ್ಕೆ ತರ್ಜುಮೆ ಮಾಡಿ ಹೇಳಿ ಜನರಿಗೆ ಖುಷಿ ಪಡಿಸ್ತಿದ್ದವರು. ಆಮೇಲೆ ಶಂಕರನಾರಾಯಣಕ್ಕೆ ಹೋಗಿ ಶಂಕರನಾರಾಯಣ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಸಹ ಆಗಿದ್ದರು 25-26 ವರ್ಷದ ಒಳಗೇನೆ. ಆದರೆ ಅವ್ರ ಕಡೆಗೆ ಅನಾರೋಗ್ಯದಿಂದ ತೀರೋದು. ಕಾರಣ ಅಂತ ಹೇಳಿದರೆ ಅವರಿಗೆಲ್ಲ ಜೈಲಲ್ಲಿರುವಾಗ 6 ತಿಂಗಳು 2 ವರ್ಷ ಅವರು ಜೈಲಲ್ಲಿರುವಾಗ ಅವರಿಗೆ ಆಹಾರ ಕೊಡ್ತಿದೆ ಅಂತ ಹೇಳಿದ್ರೆ ಈ ಚಿಮಣಿ ಇದೆಯಲ್ಲ, ಬಿಸಿ ಮಾಡೋ ಚಿಮಣಿ, ಅದ್ರ ಮೇಲೆ ರೊಟ್ಟಿ ತಟ್ಟುದು, ಅದ್ರದ್ದು ಈ ಕರಿ ಎಲ್ಲ ತಾಗಿರ್ತದೆ, ಅದನ್ನು ತಿನ್ಲಿಕ್ಕೆ ಕೊಡೋದು. ಹಾಗೆ ಒಂದು ಅನಾರೋಗ್ಯವಾಗಿ ಅವ್ರು ತೀರ್ಕೊಂಡ್ರು. ಆದರೆ ನಾನು ಸರ್ಕಾರ ಪ್ರಕಟಿಸಿದ ಒಂದು ಪುಸ್ತಕದಲ್ಲಿ ಹಲಸನಾಡ ಸೂರಪ್ಪಯ್ಯವರನ್ನು ಗುಂಡಿಕ್ಕಿ ಕೊಂದಿದ್ದಾರೆ ಬ್ರಿಟಿಷರು ಅಂತ ಕೊರಿದ್ದಾರೆ. ನೋಡಿ, ಸರ್ಕಾರದ ಒಂದು ದಾಖಲೆ ಅಂತ ಹೇಳಿದ್ರೆ ಅದು ನಾಳೆ ಇತಿಹಾಸಕ್ಕೆ ಪುಟಕ್ಕೆ ಹೋಗುದು. ಅಂತ ಒಂದು ಪುಸ್ತಕ ಪ್ರಕಟ ಮಾಡುವಾಗ ನಾವು ಎಷ್ಟು ಜಾಗೃತಿ ಇರಬೇಕಂತ ನೀವು ತಿಳ್ಕೊಳ್ಳಿ.